ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಪೈರೇಟ್ಸ್ ಆಫ್ ದ ಕರಿಬಿಯನ್ ಅಲ್ಲಿ ಜಾಕ್ ಸ್ಪ್ಯಾರೋ ಆಗಿ ಆಕ್ಟ್ ಮಾಡಿ ನಮ್ಮ ಎಲ್ಲರ ಮನಸ್ಸನ್ನ ಗೆದ್ದ ಜಾನಿ ಡೆಪ್ ಅವರ ಮತ್ತೊಂದು ಸೂಪರ್ ಆದ ಮೂವಿನೇ ಎಡ್ವರ್ಡ್ ಸಿಸರ್ ಹ್ಯಾಂಡ್ಸ್ ಅನ್ನೋ ಫ್ಯಾಂಟಸಿ ಅಡ್ವೆಂಚರ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ವಿಂಟರ್ ಸೀಸನ್, ಕ್ರಿಸ್ಮಸ್ ಟೈಮ್, ಅದು ಹನಿ ಬೀಳ್ತಾ ಇದೆ. ಆವಾಗ ಒಬ್ಬಳು ಅಜ್ಜಿ ಅವರ ಮೊಮ್ಮಗಳನ್ನ ಮಲಗಿಸಿ ನಿದ್ದೆ ಮಾಡಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಆವಾಗ ಮೊಮ್ಮಗಳು, ಅಜ್ಜಿ ಈ ಹನಿ ಎಲ್ಲ ಎಲ್ಲಿಂದ ಬರುತ್ತೆ ಅಂತ ಕೇಳ್ಬೇಕಾದ್ರೆ, ಅದು ತುಂಬಾ ದೊಡ್ಡ ಕತೆ ಅಮ್ಮ, ಅದನ್ನ ಇವಾಗ ನಿನ್ನ ಹತ್ರ ಹೇಳೋಕೆ ಆಗಲ್ಲ, ನೀನು ಮಲಗಿ ಚೆನ್ನಾಗಿ ನಿದ್ದೆ ಮಾಡು ಅಂತ ಅಜ್ಜಿ ಹೇಳಿದ್ರೆ, ಇಲ್ಲ ಅಜ್ಜಿ ನೀವು ಇವಾಗ ಕತೆನ ಹೇಳಲೇಬೇಕು ಅಂತ ಮೊಮ್ಮಗಳು ಹಠ ಮಾಡ್ತಾವಳೆ. ಅದಕ್ಕೆ ಅಜ್ಜಿನು ಸರಿ ಅಂತ ಕತೆನ ಹೇಳೋಕೆ ಶುರು ಮಾಡ್ತಾರೆ. ತುಂಬಾ ವರ್ಷಗಳ ಹಿಂದೆ ಇದೇ ಊರಲ್ಲಿ ಬೆಕ್ ಅಂತ ಒಂದು ಲೇಡಿ ಇದ್ದಳು. A1 ಕಾಸ್ಮೆಟಿಕ್ ಕಂಪನಿಯಲ್ಲಿ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ನ ಮಾರುವ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಳು ಅಂತ ಕತೆ ಹೇಳ್ತಾ ಇದ್ದಾರೆ ಅಜ್ಜಿ. ಬೆಕ್ ಆ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ನ ಮಾರೋಣ ಅಂತ ಮನೆಗೆ ಹೋದ್ರು ಕೂಡ ಯಾರುವೇ ಅದನ್ನ ತಗೋತಾ ಇಲ್ಲ. ಸೊ ಬೆಕ್ ಬೇಜಾರಾಗಿ ಹೊರಡೋಣ ಅಂತ ಅವಳ ಕಾರನ್ನ ಸ್ಟಾರ್ಟ್ ಮಾಡಿ ಹೊರಡಬೇಕಾದ್ರೆ ಆ ಊರಲ್ಲಿರೋ ದೊಡ್ಡ ಬೆಟ್ಟದ ಮೇಲೆ ಒಂದು ಮನೆ ಇದೆ. ಸರಿ, ಅಲ್ಲಿಗೆ ಹೋದ್ರೆ ಯಾರಾದ್ರೂ ಈ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ನ ತಗೋತಾರೆ ಅಂತ ಅಲ್ಲಿಗೆ ಹೋಗ್ತಾಳೆ ಬೆಕ್. ನೋಡಿದ್ರೆ ಆ ಬಿಲ್ಡಿಂಗ್ ತುಂಬಾ ಭಯಾನಕವಾಗಿದೆ. ಆದ್ರೆ ಅದ್ರ ಮುಂದೆ ಇರೋ ಗಿಡಗಳನ್ನ ಯಾರೋ ಡಿಸೈನ್ ಆಗಿ ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದಾರೆ. ಆ ಜಾಗವನ್ನ ತುಂಬಾ ಸೇಫ್ ಆಗಿ ನೋಡ್ಕೋತಾ ಇದ್ದಾರೆ ಅನ್ಸುತ್ತೆ. ಬೆಕ್ಕಿಗೂ ಆ ಜಾಗನ ನೋಡ್ಬೇಕಾದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಬಿಲ್ಡಿಂಗ್ ಒಳಗಡೆ ಹೋಗೋಣ ಅಂತ ಹೋದ್ರೆ ಯಾರನ್ನು ಕಾಣ್ತಾ ಇಲ್ಲ. ಸರಿ, ಮೇಲ್ಗಡೆ ಹೋಗಿ ನೋಡೋಣ ಅಂತ ಹೋಗ್ಬೇಕಾದ್ರೆ ಒಂದು ವಿಚಿತ್ರವಾದ ರೂಪ ಕೈಯಲ್ಲಿ ಸಿಸರ್ಸ್ ಜೊತೆ ನಿಂತಿದೆ. ಅದನ್ನ ನೋಡೋ ಬೆಕ್ಕ ಹೆದರ್ಕೊಂಡು ನನ್ನ ಹತ್ರ ಬರ್ಬೇಡ ಅಂತ ಕಿರ್ಚ್ಕೋಬೇಕಾದ್ರೆ, ಹೆದರ್ಕೋಬೇಡಿ, ನಾನು ನಿಮ್ಮನ್ನ ಏನು ಮಾಡಲ್ಲ ಅಂತ ಆ ರೂಪ ಹತ್ರ ಬರುತ್ತೆ. ನೋಡಿದ್ರೆ ಅದೇನೇ ನಮ್ಮ ಹೀರೋ ಎಡ್ವರ್ಡ್. ಕೈಯಲ್ಲಿ ಸಿಸರ್ಸ್ ಹಿಡ್ಕೊಂಡಿಲ್ಲ ಅವನ ಕೈಯೇ ಸಿಸರ್ಸ್ ತರ ಇದೆ. ಈ ಎಡ್ವರ್ಡ್ ಯಾರು ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡಿರೋ ಹ್ಯೂಮನ್, ಆಲ್ಮೋಸ್ಟ್ ಒಂದು ರೋಬೋಟ್. ಆದ್ರೆ ಇವನಿಗೂ ಫೀಲಿಂಗ್ಸ್ ಇರುತ್ತೆ, ಮನುಷ್ಯರ ತರಾನೇ ಫೀಲಿಂಗ್ಸ್ ಉಂಟು. ಬಟ್ ಇವನೊಬ್ಬ ರೋಬೋಟ್. ಎಡ್ವರ್ಡ್ ಕೈಯೇ ಸಿಸರ್ ಆಗಿ ಇರೋದನ್ನ ನೋಡಿದ ಬೆಕ್ಕಿಗೆ ಇವನೊಬ್ಬ ಮಾನ್ಸ್ಟರ್ ಇರ್ಬೇಕು ಅಂತ ಹೆದರ್ಕೋತಾ ಇದ್ದಾಳೆ. ಆಮೇಲೆನೆ ನಮ್ಮ ಎಡ್ವರ್ಡ್ ಜೊತೆ ಮಾತಾಡ್ತಾ ನಮ್ಮ ಎಡ್ವರ್ಡ್ ತುಂಬಾನೇ ಇನ್ನೋಸೆಂಟ್ ಅನ್ನೋದು ಬೆಕ್ಕಿಗೆ ಗೊತ್ತಾಗುತ್ತೆ. ಎಡ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿ ಕಂಪ್ಲೀಟ್ ಆಗೋಷ್ಟ್ರಲ್ಲಿ ಇವನನ್ನ ಕ್ರಿಯೇಟ್ ಮಾಡಿದ ವ್ಯಕ್ತಿ ತೀರೋಗ್ಬಿಟ್ಟಿದ್ದಾರೆ ಅಂತ ಬೆಕ್ಕಿಗೆ ಗೊತ್ತಾಗುತ್ತೆ. ಎಡ್ವರ್ಡ್ ಮುಖದಲ್ಲಿ ಸಣ್ಣ ಪುಟ್ಟ ಗಾಯಗಳಿದೆ. ಸೊ ಅದನ್ನ ಸರಿ ಮಾಡೋಕೆ ಅಂತ ಬೆಕ್ ಎಡ್ವರ್ಡ್ ಅನ್ನ ಅವಳ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಆವಾಗ ಎಡ್ವರ್ಡ್ ಹೊರಗಡೆ ಪ್ರಪಂಚವನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದ್ದಾನೆ. ಯಾಕೆ ಅಂದ್ರೆ ನಮ್ಮ ಎಡ್ವರ್ಡ್ ಇಲ್ಲಿಯವರೆಗೂ ಹೊರಗಡೆ ಪ್ರಪಂಚವನ್ನೇ ನೋಡೇ ಇಲ್ಲ. ಅವನನ್ನ ಸೃಷ್ಟಿ ಮಾಡಿದವರನ್ನ ಬಿಟ್ಟು ಬೇರೆ ಯಾರ ಜೊತೆನೂ ಮಾತಾಡೂ ಇಲ್ಲ. ಇವಾಗ ಬೆಕ್ ಜೊತೆ ಮಾತಾಡ್ಬೇಕಾದ್ರೆ ಅವಳನ್ನ ತುಂಬಾ ಇಷ್ಟ ಆಗುತ್ತೆ ನಮ್ಮ ಎಡ್ವರ್ಡ್ಗೆ. ಮನೆಗೆ ಬಂದಾದ ಮೇಲೆ ಬೆಕ್ ಅವಳ ಮನೆ ಸುತ್ತಮುತ್ತ ಇರೋ ಜನ ಎಡ್ವರ್ಡ್ ಅನ್ನ ನೋಡಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಯಾರು ಇದು, ಎಲ್ಲಿಂದ ಬಂದಿರಬಹುದು, ನೋಡೋಕೆ ಒಂಥರ ವಿಚಿತ್ರವಾಗಿ ಇದಾನಲ್ಲ ಅಂತ ಎಡ್ವರ್ಡ್ ಬಗ್ಗೆ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅದೇ ಸಮಯದಲ್ಲಿ ಬೆಕ್ ಎಡ್ವರ್ಡ್ಗೆ ಅವರ ಫ್ಯಾಮಿಲಿ ಫೋಟೋಸ್ ನ ತೋರಿಸ್ತಾ ಇದ್ದಾರೆ. ಬೆಕ್ಕಿಗೆ ಕಿಮ್ ಅಂತ ಒಬ್ಬಳು ಮಗಳು ಇದ್ದಾಳೆ, ಕೆವಿನ್ ಅಂತ ಒಬ್ಬ ಮಗ ಇದ್ದಾನೆ. ಎಡ್ವರ್ಡ್ಗೆ ಕಿಮ್ ಅವಳ ಫೋಟೋನ ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಏನೇ ನಮ್ಮ ಎಡ್ವರ್ಡ್ ರೋಬೋಟ್ ಆಗಿದ್ರು ಅವನಿಗೂ ಮನುಷ್ಯರ ತರಾನೇ ಫೀಲಿಂಗ್ಸ್ ಇರುತ್ತೆ ಅಲ್ವಾ. ಸೊ ಹುಡುಗ ಕಿಮ್ ನ ಲವ್ ಮಾಡೋಕೆ ಶುರು ಮಾಡ್ಬಿಟ್ಟ. ಆದ್ರೆ ಕಿಮ್ಮಿಗೆ ಆಲ್ರೆಡಿ ಜೆಮಿನಿ ಅಂತ ಬಾಯ್ ಫ್ರೆಂಡ್ ಇದ್ದಾನೆ. ಅವನ್ ಜೊತೆ ಇವಾಗ ಕಾಲೇಜ್ ಇಂದ ಟ್ರಿಪ್ಪಿಗೆ ಹೋಗಿದ್ದಾಳೆ ಕಿಮ್. ಏನಾಗುತ್ತೋ ನೋಡೋಣ. ಆಮೇಲೆ ಬೆಕ್ ಎಡ್ವರ್ಡ್ಗೆ ಎಲ್ಲವನ್ನು ಹೇಳಿ ಅರ್ಥ ಮಾಡಿಸ್ತಾರೆ. ಅಂದ್ರೆ ನೇಚರ್ ಅಂದ್ರೆ ಏನು, ಮನುಷ್ಯರಂದ್ರೆ ಏನು ಅಂತೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ನಂತರ ಎಡ್ವರ್ಡ್ಗೆ ಅಂತಾನೆ ಅವರ ಮನೆಯಲ್ಲೇ ಒಂದು ರೂಮ್ ಅನ್ನ ಅರೇಂಜ್ ಮಾಡಿ ಕೊಡ್ತಾ ಇದ್ದಾರೆ ಬೆಕ್. ಆ ರೂಮ್ ಯಾರ್ದು ಅಂದ್ರೆ ಕಿಮ್ ಅವಳ ರೂಮೇ. ಸೊ ನಮ್ಮ ಹೀರೋಗೆ ಅಂತ ಡ್ರೆಸ್ ಕೊಡ್ತಾರೆ, ಊಟ ಕೊಡ್ತಾರೆ, ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಬೆಕ್. ಆದ್ರಿಂದ ನಮ್ಮ ಹೀರೋಗೆ ಬೆಕ್ ಅವರ ಫ್ಯಾಮಿಲಿನ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಒಂದು ಕಡೆ ಬೆಕ್ ಅವರ ಮನೆ ಸುತ್ತಮುತ್ತ ಇರೋ ಜನ ನಮ್ಮ ಎಡ್ವರ್ಡ್ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ. ನಮ್ಮ ಎಡ್ವರ್ಡ್ ಬೆಕ್ ಅವಳ ಫ್ಯಾಮಿಲಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿ ಇರ್ತಾ ಇದ್ದಾನೆ. ಬೆಕ್ ಅವರ ಮನೆ ಹಿಂದೆ ಇರೋ ಗಾರ್ಡನ್ ಅಲ್ಲಿ ಬೆಳ್ಕೊಂಡಿರೋ ಗಿಡಗಳನ್ನ ಸೂಪರ್ ಆಗಿ ಕಟ್ ಮಾಡಿ ಡೈನೋಸರ್ ರೀತಿ ಮಾಡ್ಕೊಡ್ತಾ ಇದ್ದಾನೆ. ಬೆಕ್ ಅವಳ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದಾರೋ ಅದೇ ತರ ಫ್ಯಾಮಿಲಿಯನ್ನೇ ಗಿಡಗಳಲ್ಲಿ ಮಾಡಿ ಕೊಡ್ತಾ ಇದ್ದಾನೆ ನಮ್ಮ ಎಡ್ವರ್ಡ್. ಬೆಕ್ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ
ಅವಳಿಗೆ ವೆಜಿಟೇಬಲ್ಸ್ ನ ಕಟ್ ಮಾಡಿ ಕೊಟ್ಟು ತುಂಬಾನೇ ಹೆಲ್ಪ್ಫುಲ್ ಆಗಿ ಇರ್ತಾ ಇದ್ದಾನೆ ನಮ್ಮ ಎಡ್ವರ್ಡ್. ಆದ್ರಿಂದ ಬೆಕ್ ಅವಳ ಫ್ಯಾಮಿಲಿಗೂ ನಮ್ಮ ಎಡ್ವರ್ಡ್ ನ ತುಂಬಾನೇ ಇಷ್ಟ ಆಗುತ್ತೆ. ಆವಾಗ ಬೆಕ್ ಅವಳ ಮನೆ ಸುತ್ತಮುತ್ತ ಇರೋ ಜನ ನೇಬರ್ಸ್ ಎಡ್ವರ್ಡ್ ಬಗ್ಗೆ ತಿಳ್ಕೋಬೇಕು ಅಂತ ಬೆಕ್ ಹತ್ರ ಬಂದು ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕದಾಗಿ ಪಾರ್ಟಿ ಕೊಡು, ಆ ಪಾರ್ಟಿಗೆ ನಾವೆಲ್ಲ ಬರ್ತೀವಿ. ಆವಾಗ ಎಡ್ವರ್ಡ್ ಹತ್ರ ಮಾತಾಡಿ ಅವನ ಬಗ್ಗೆ ತಿಳ್ಕೋತೀವಿ. ನಿಜ ಅವನು ರೋಬೋಟ, ಮನುಷ್ಯನ, ಅವನಿಗೆ ಏನೆಲ್ಲ ಇಷ್ಟ ಆಗುತ್ತೆ, ಹೇಗೆ ಬಿಹೇವ್ ಮಾಡುತ್ತೆ ಅಂತದನ್ನೆಲ್ಲ ನಾವು ತಿಳ್ಕೋತೀವಿ ಅಂತ ಹೇಳ್ಬೇಕಾದ್ರೆ ಅದೇ ತರ ಬೆಕ್ಕು ಪಾರ್ಟಿ ಕೊಡ್ತಾರೆ. ಸುತ್ತಮುತ್ತ ಇರೋ ಜನ ಎಲ್ಲರೂ ಬಂದಿದ್ದಾರೆ. ಅದೇ ತರ ಎಲ್ಲರೂ ಎಡ್ವರ್ಡ್ ಜೊತೆ ಮಾತಾಡ್ಬೇಕಾದ್ರೆ ಅವನನ್ನ ಎಲ್ಲರಿಗೂ ಇಷ್ಟ ಆಗುತ್ತೆ. ಅವನನ್ನ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಜನ. ಆದ್ರೆ ಅದೇ ಲೇಡೀಸ್ ಗ್ರೂಪ್ ಅಲ್ಲಿ ಜೋಯಲ್ ಅಂತ ಒಬ್ಬಳು ಆಂಟಿ ಇರ್ತಾಳೆ. ಸಖತ್ತು ಜೊಳ್ಳು ಪಾರ್ಟಿ, ಹುಡುಗರನ್ನ ನೋಡಿದ್ರೇನೆ ಸಾಕು ಅಷ್ಟೇ ಅವ್ರಗಳ ಜೊತೆ ಮಾತಾಡಿ ಜೊಳ್ ಬಿಡ್ತಾಳೆ. ತುಂಬಾ ವರ್ಸ್ಟ್ ಕ್ಯಾರೆಕ್ಟರ್. ಸೊ ಜೋಯಲ್ ನಮ್ಮ ಎಡ್ವರ್ಡ್ ಜೊತೆ ಮಾತಾಡಿ ಫ್ರೆಂಡ್ ಆಗ್ಬೇಕು ಅಂತ ಟ್ರೈ ಮಾಡ್ತಾಳೆ. ಅವಳು ಮಾತ್ರ ಇಲ್ಲ, ಆ ಏರಿಯಾದಲ್ಲಿರೋ ಎಲ್ಲಾ ಹೆಂಗಸರು ಹಾಗೆ ನಮ್ಮ ಎಡ್ವರ್ಡ್ ಜೊತೆ ಕ್ಲೋಸ್ ಆಗ್ಬೇಕು ಅಂತ ಟ್ರೈ ಮಾಡ್ತಾರೆ. ಇವಾಗ ಕಾಲೇಜ್ ಟ್ರಿಪ್ಪಿಗೆ ಹೋಗಿದ್ದ ಕಿಮ್ ನಮ್ಮ ಹೀರೋಯಿನ್ ಮನೆಗೆ ರಿಟರ್ನ್ ಬರ್ತಾಳೆ. ಆವಾಗ ನಮ್ಮ ಎಡ್ವರ್ಡ್ ಅವಳ ಬೆಡ್ ಅಲ್ಲಿ ಮಲಗಿದ್ದಾನೆ. ಅದನ್ನ ನೋಡಿ ಹೆದರ್ಕೋತಾ ಇದ್ದಾಳೆ ಕಿಮ್. ಅವನ ಕೈಯಲ್ಲಿ ಚಾಕು ತರ ಇರೋದನ್ನ ನೋಡಿ ಇವನೊಬ್ಬ ಸೈಕೋ ಮರ್ಡರರ್ ಇರ್ಬೇಕು ಅಂತ ಕಿರ್ಚ್ಕೋತಾ ಇದ್ದಾಳೆ ಕಿಮ್. ಆವಾಗ ಬೆಕ್ ಮತ್ತೆ ತಂದೆ ಓಡಿ ಬಂದು ಎಡ್ವರ್ಡ್ ಯಾರು ಏನು ಅನ್ನೋದನ್ನ ಅವಳಿಗೆ ಹೇಳಿ ಅರ್ಥ ಮಾಡಿಸ್ತಾರೆ. ಅವಳನ್ನ ಸಮಾಧಾನ ಮಾಡ್ತಾರೆ. ಇವಾಗ ಅರ್ಥ ಮಾಡ್ಕೊಂಡ್ಲು ಹುಡುಗಿ. ಆಮೇಲಿಂದ ನಮ್ಮ ಎಡ್ವರ್ಡ್ ಅವರ ಫ್ಯಾಮಿಲಿಗೆ ಇನ್ನ ತುಂಬಾ ಹೆಲ್ಪ್ಫುಲ್ ಆಗಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವರ ಗಾರ್ಡನ್ ಅಲ್ಲಿ ಇರೋ ಗಿಡಗಳನ್ನ ಡಿಸೈನ್ ಆಗಿ ಕಟ್ ಮಾಡಿ ಕೊಡ್ತಾನೆ. ಹಾಗೆ ಅಲ್ಲಿರೋ ಪ್ರಾಣಿಗಳಿಗೂ ಹೇರ್ ಕಟ್ ಮಾಡಿಸ್ತಾನೆ ನಮ್ಮ ಎಡ್ವರ್ಡ್. ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಮನುಷ್ಯರಿಗೂ ಹೇರ್ ಕಟ್ ಮಾಡೋಕೆ ಶುರು ಮಾಡ್ತಾನೆ ನಮ್ಮ ಹುಡುಗ. ಅದು ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಸೊ ಆ ಏರಿಯಾ ಜನ ಎಲ್ಲರೂ ಎಡ್ವರ್ಡ್ ಹತ್ರನೇ ಬಂದು ಹೇರ್ ಕಟ್ ಮಾಡಿಸ್ಕೊತಾ ಇರ್ತಾರೆ. ಆದ್ರಿಂದ ನಮ್ಮ ಹೀರೋ ಆ ಊರಲ್ಲಿ ತುಂಬಾನೇ ಫೇಮಸ್ ಆಗ್ತಾ ಇದ್ದಾನೆ. ಎಲ್ಲರಿಗೂ ಎಡ್ವರ್ಡ್ ಬಗ್ಗೆ ಗೊತ್ತಾಗ್ತಾ ಇದೆ. ಆದ್ರೆ ಇದು ಕಿಮ್ ಅವಳ ಬಾಯ್ ಫ್ರೆಂಡ್ಗೆ ಇಷ್ಟಾನೇ ಆಗ್ತಾ ಇಲ್ಲ. ಎಡ್ವರ್ಡ್ ಅನ್ನ ಹೇಗಾದ್ರೂ ಹೀರೋಯಿನ್ ಮನೆ ಬಿಟ್ಟು ಕಳಿಸ್ಬಿಡ್ಬೇಕು ಅಂತ ಅನ್ಕೋತಾ ಇದ್ದಾನೆ ಬ್ಯಾಡ್ ಬಾಯ್ ಫ್ರೆಂಡ್. ಆಮೇಲೆ ಒಂದು ದಿನ ಹೀರೋ ಹೊರಗಡೆ ಹೋಗಿದ್ದು ರಿಟರ್ನ್ ಬರ್ಬೇಕಾದ್ರೆ ಹೀರೋಯಿನ್ ಮನೆ ಬೀಗನ ಹಾಲ್ ಮಾಡ್ಕೊಬಿಟ್ಟಿದ್ದಾಳೆ. ಅದಕ್ಕೆ ಎಡ್ವರ್ಡ್ ಅವನ ಸಿಸರ್ ಹ್ಯಾಂಡ್ ಅನ್ನೇ ಯೂಸ್ ಮಾಡಿ ಮನೆ ಡೋರ್ ನ ಓಪನ್ ಮಾಡಿ ಕೊಡ್ತಾನೆ. ಇದನ್ನ ನೋಡೋ ಹೀರೋಯಿನ್ಗೆ ಎಡ್ವರ್ಡ್ ಕೈಯಲ್ಲಿ ಬೀಗ ಇಲ್ಲದೆ ಇದ್ರೂ ಕೂಡ ಡೋರ್ ನ ಓಪನ್ ಮಾಡೋಕೆ ಆಗುತ್ತೆ ಅನ್ನೋದನ್ನ ತಿಳ್ಕೊತಾಳೆ. ಹಾಗೆ ಇರ್ಬೇಕಾದ್ರೆ ನಮ್ಮ ಹೀರೋನ ಒಂದು ಟೆಲಿವಿಷನ್ ಚಾನೆಲ್ ಅಲ್ಲಿ ಇಂಟರ್ವ್ಯೂ ಮಾಡೋಕೆ ಕರೆದಿರ್ತಾರೆ. ಸೊ ನಮ್ಮ ಹೀರೋನು ಅಲ್ಲಿಗೆ ಹೋಗಿರ್ತಾನೆ. ಆ ಶೋ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಹೇರ್ ಕಟ್ ಮಾಡ್ತೀರಾ, ನೀವು ಸ್ವಂತವಾಗಿ ಸಲೂನ್ ಓಪನ್ ಮಾಡ್ತೀರಾ ಅಂತೆಲ್ಲ ಕ್ವಶನ್ಸ್ ಮಾಡ್ತಾ ಇದ್ದಾರೆ. ನಿನಗೆ ಏನ್ ಇಷ್ಟ ಆಗುತ್ತೆ, ಲವ್ ಅಂದ್ರೆ ಗೊತ್ತಾ, ಯಾರನ್ನಾದ್ರೂ ಹುಡುಗಿನ ಲವ್ ಮಾಡ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ ಹೀರೋಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೈಲೆಂಟ್ ಆಗಿ ಸಪ್ಪಿಗೆ ಆಗ್ತಾ ಇದ್ದಾನೆ. ಇದನ್ನ ನಮ್ಮ ಹೀರೋಯಿನ್ ಟಿವಿಯಲ್ಲಿ ನೋಡ್ತಾ ಇದ್ದಾಳೆ. ನಮ್ಮ ಎಡ್ವರ್ಡ್ಗೆ ಕಿಮ್ ಅಂದ್ರೆ ತುಂಬಾನೇ ಇಷ್ಟ. ಬಟ್ ಆದ್ರೂ ಅದನ್ನ ಟಿವಿ ಶೋ ಅಲ್ಲಿ ಹೇಳೋಕೆ ಆಗುತ್ತಾ, ಇಲ್ಲ ಅಲ್ವಾ. ಸೊ ಒಂಥರ ಸಪ್ಪಿಗೆ ಆಗ್ಬಿಡ್ತಾ ಇದ್ದಾನೆ. ಅದನ್ನ ನೋಡೋ ಹೀರೋಯಿನ್ಗೆ ಎಡ್ವರ್ಡ್ ಮೇಲೆ ಪಾಪ ಅನ್ಸುತ್ತೆ. ಇಲ್ಲಿ ನಮ್ಮ ಹೀರೋ ಸಿಸರ್ಸ್ ಹ್ಯಾಂಡ್ ಇಂದ ಮೈಕ್ ನ ಹಿಡಿಬೇಕಾದ್ರೆ ಶಾಕ್ ಹೊಡೆದು ಅನ್ಕಾನ್ಶಿಯಸ್ ಆಗ್ಬಿಡ್ತಾ ಇದ್ದಾನೆ. ಸೊ ಅಲ್ಲಿಗೆನೆ ಆ ಟಿವಿ ಶೋ ಸ್ಟಾಪ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ಒಬ್ಬಳು ಲೇಡಿ ಹುಡುಗರನ್ನ ಕಂಡ್ರೇನೆ ಜೊಲ್ ಬಿಡ್ತಾ ಇದ್ಲಲ್ಲ, ಜೋಯಲ್. ಅದೇ ಹೇಳಿದ್ನಲ್ಲ, ಅವಳ ಹೆಸರು ಜೋಯಲ್. ಅವಳು ಏನ್ ಮಾಡಿದಾಳೆ ಅಂದ್ರೆ ನಮ್ಮ ಹೀರೋಗೆ ಅಂತಾನೆ ಒಂದು ಹೊಸ ಸಲೂನ್ ಶಾಪ್ ಅನ್ನೇ ಓಪನ್ ಮಾಡಿ ಕೊಟ್ಟು, ನೀನು ಇಲ್ಲೇ ಹೇರ್ ಕಟ್ ಮಾಡ್ಬೇಕು, ಇಲ್ಲೇ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ನ ಮಾರ್ಬೇಕು ಅಂತ ಮಾತಾಡ್ಕೊಂಡೆ ನಮ್ಮ ಹೀರೋ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇದ್ದಾಳೆ. ನಮ್ಮ ಹೀರೋಗೆ ಅದು ಒಂದು ಚೂರು ಇಷ್ಟ ಆಗ್ಲಿಲ್ಲ. ಸೊ ಜೋಯಲ್ ನ ಹಿಡಿದು ತಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾ ಇದ್ದಾನೆ. ನಮ್ಮ ಹೀರೋಗೆ ಹೇಗಾದ್ರೂ ಒಂದು ಬಾರ್ಬರ್ ಶಾಪ್ ಅನ್ನ ಓಪನ್ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಆವಾಗ್ಲೇ ಹೀರೋಯಿನ್ ಕಿಮ್ ಅನ್ನ ಇಂಪ್ರೆಸ್ ಮಾಡೋಕೆ ಆಗೋದು ಅಂತ ಸೊ ಬ್ಯಾಂಕ್ ಅಲ್ಲಿ ಲೋನ್ಗೆ ಅಪ್ಲೈ ಮಾಡಿರ್ತಾನೆ ನಮ್ಮ ಹೀರೋ. ಆದ್ರೆ ನಮ್ಮ ಎಡ್ವರ್ಡ್ ಹ್ಯೂಮನ್ ಇಲ್ಲ, ರೋಬೋಟ್ ಅನ್ನೋದ್ರಿಂದ ಮತ್ತೆ ಯಾವುದೇ ಡಾಕ್ಯುಮೆಂಟ್ಸ್ ಸರಿಯಾಗಿ ಸಬ್ಮಿಟ್ ಮಾಡಿಲ್ಲ. ಆದ್ರಿಂದ ಬ್ಯಾಂಕ್ ಅಲ್ಲಿ ಲೋನ್ ಕೊಡಲ್ಲ ಅಂತ ಹೇಳ್ಬಿಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಇಲ್ಲಿ ನಮ್ಮ ಹೀರೋಯಿನ್ ಹತ್ರ ಅವಳ ಬಾಯ್ ಫ್ರೆಂಡ್, ನನ್ನ ತಂದೆ ಹತ್ರ ತುಂಬಾ ಹಣ ಇದೆ, ಆದ್ರೆ ಅವರು ಯಾವದನ್ನು ಹೊರಗಡೆ ತೆಗೆಯೋದೇ ಇಲ್ಲ, ನನಗೂ ಕೊಡೋದೇ ಇಲ್ಲ. ಎಡ್ವರ್ಡ್ ಕೈಯಲ್ಲಿ ಬೀಗ ಇಲ್ಲದೇನೆ ಲಾಕರ್ ನ ಓಪನ್ ಮಾಡೋಕೆ ಆಗುತ್ತೆ ಅಲ್ವಾ. ಸೊ ಎಡ್ವರ್ಡ್ ಅನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ನಮ್ಮ ತಂದೆ ಅವರ ಲಾಕರ್ ನ ಓಪನ್ ಮಾಡಿ ತುಂಬಾ ಹಣನ ತಗೊಂಡು ಬರೋಕೆ ಹೇಳೋಣ, ಆ ಹಣನ ಇಟ್ಟು ಒಂದು ವ್ಯಾನ್ ನ ತಗೊಳ್ಳೋಣ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ನನಗೆ ಇದರಲ್ಲಿ ಒಂದು ಚೂರು ಇಷ್ಟ ಇಲ್ಲ, ಬಟ್ ಆದ್ರೂ ನಾನ್ ಹೇಳಿದ್ರೆ ಎಡ್ವರ್ಡ್ ಕೇಳ್ತಾನ ಅಂತ ಹೇಳ್ಬೇಕಾದ್ರೆ, ನೀನ್ ಹೇಳಿದ್ರೆ ಮಾತ್ರನೇ ಎಡ್ವರ್ಡ್ ಕೇಳೋದು, ಟ್ರೈ ಮಾಡಿ ನೋಡು ಅಂತ ಬಾಯ್ ಫ್ರೆಂಡ್ ಹೀರೋಯಿನ್ ನ ಕನ್ವಿನ್ಸ್ ಮಾಡ್ಬೇಕಾದ್ರೆ ಅದೇ ತರ ನಮ್ಮ ಹೀರೋಯಿನ್ ಹೀರೋ ಹತ್ರ ಬಂದು ಈ ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ಹೀರೋನು ಸರಿ ಅಂತ ಒಪ್ಕೊಂಡು ಆವತ್ತು ರಾತ್ರಿ ಜಿಮ್ಮವನ ಮನೆಗೆ ಬರ್ತಾರೆ. ಆದ್ರೆ ಜಿಮ್ಮವನ ಪ್ಲಾನ್ ಬೇರೆ. ಏನು ಅಂದ್ರೆ ಹೀರೋನ ಪೊಲೀಸ್ ಹತ್ರ ಸಿಗಾಕ್ಸ್ಬೇಕು ಅನ್ನೋದೇ ಅವನ ಐಡಿಯಾ. ಸೊ ಆ ಲಾಕರ್ಗೆ ಆಟೋಮೆಟಿಕ್ ಅಲಾರಂ ಸಿಸ್ಟಮ್ ಇರುತ್ತೆ. ಅದನ್ನ ಆಫ್ ಮಾಡ್ದೇನೆ ನಮ್ಮ ಹೀರೋನ ಒಳಗಡೆ ಕಳಿಸ್ತಾನೆ. ಪಾಪ ನಮ್ಮ ಹೀರೋನು ಅದು ಗೊತ್ತಾಗದೆ ಒಳಗಡೆ ಬಂದ್ರೆ ಬಂದಿದ್ದ ತಕ್ಷಣ ಅಲಾರಂ ಹೊಡ್ಕೊಂಡು ಡೋರು ಕ್ಲೋಸ್ ಆಗ್ಬಿಟ್ಟು
ಆಗ್ಬಿಡ್ತಾ ಇದೆ. ನಮ್ಮ ಹೀರೋ ಒಳಗಡೆನೆ ಸಿಗಾಕೋಬಿಟ್ಟ. ಅಷ್ಟೇ ಪೊಲೀಸ್ ಬಂದು ನಮ್ಮ ಹೀರೋನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಪೊಲೀಸು ಎಷ್ಟೇ ಕೇಳಿದ್ರು ನಮ್ಮ ಹೀರೋ ಏನಕ್ಕೆ ಕದಿಯೋಕೆ ಬಂದ ಅನ್ನೋ ವಿಷಯನ ಮಾತ್ರ ಬಾಯ್ ಬಿಡ್ತಾನೆ ಇಲ್ಲ. ಇಲ್ಲಿ ನಮ್ಮ ಹೀರೋಯಿನ್ಗೆ ಜಿಮ್ ಅವನ ಪ್ಲಾನ್ ಅರ್ಥ ಆಗುತ್ತೆ. ನೀನು ಎಡ್ವರ್ಡ್ ಅನ್ನ ಸಿಗಾಕ್ಸ್ಬೇಕು ಅಂತಾನೆ ಅಲಾರಂ ಸ್ವಿಚ್ ನ ಆಫ್ ಮಾಡಿರ್ಲಿಲ್ಲ, ಅದು ನನಗೆ ಗೊತ್ತು ಅಂತ ಜಗಳ ಮಾಡ್ಬೇಕಾದ್ರೆ ಅದಕ್ಕೆ ಜಿಮ್ ಇಲ್ಲ ನಾನು ಅಲಾರಂ ಸ್ವಿಚ್ ನ ಆಫ್ ಮಾಡಿದೆ, ಬಟ್ ಅದು ಆಫ್ ಆಗಿರ್ಲಿಲ್ಲ, ನನಗೆ ಗೊತ್ತಾಗ್ಲಿಲ್ಲ, ಸಾರಿ ಅಂತ ಸುಳ್ಳು ಹೇಳ್ತಾ ಇದ್ದಾನೆ. ಆಮೇಲೆ ನಮ್ಮ ಹೀರೋನ ಜೈಲಿಗೆ ಹಾಕಿರ್ಬೇಕಾದ್ರೆ ಬೆಕ್ ಅವರ ಫ್ಯಾಮಿಲಿಯಿಂದ ಎಲ್ಲರೂ ನಮ್ಮ ಹೀರೋನ ನೋಡೋಕೆ ಬರ್ತಾರೆ. ಎಕ್ಸ್ಪೆಕ್ಟ್ ಹೀರೋಯಿನ್ ಮಾತ್ರ ಬಂದಿಲ್ಲ. ಲೋನ್ ಸಿಗ್ಲಿಲ್ಲ ಅನ್ನೋ ರೀಸನ್ಗಾಗೆ ಎಡ್ವರ್ಡ್ ಈ ತರ ಕದಿಯೋಕೆ ಹೋಗಿದ್ದಾನೆ ಅಂತ ಅನ್ಕೋತಾ ಇದ್ದಾರೆ ಬೆಕ್ಕ. ಆದ್ರೆ ಆವಾಗ ಕೂಡ ನಮ್ಮ ಹೀರೋ ಏನಕ್ಕಾಗಿ ಕದಿಯೋಕೆ ಹೋದ ಅನ್ನೋ ವಿಷಯನ ಯಾರಿಗೂ ಹೇಳಲ್ಲ. ಆಮೇಲೆ ಹೀರೋಯಿನ್ ಬಂದು ನಮ್ಮ ಹೀರೋನ ಮೀಟ್ ಮಾಡಿ, ನೀನು ಯಾಕೆ ನಮ್ಮನ್ನ ತೋರಿಸ್ಕೊಡ್ಲಿಲ್ಲ, ನೀನು ಅನ್ಕೊಂಡಿದ್ರೆ ನಾವೇ ನಿನ್ನನ್ನ ಕರ್ಕೊಂಡು ಹೋಗಿದ್ದು ಅಂತ ಹೇಳಿರ್ಬಹುದಾಗಿತ್ತಲ್ಲ, ಮತ್ತೆ ಅದು ಜಿಮ್ ಅವನ ಮನೆ ಅಂತ ಹೇಳ್ದೇನೆ ನಿನ್ನನ್ನ ನಾನೇ ಕರ್ಕೊಂಡು ಹೋಗಿದ್ದು, ಸಾರಿ ಅದು ನನ್ನ ತಪ್ಪು ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಅದು ಜಿಮ್ ಅವನ ಮನೆ ಅಂತಾನೆ ನನಗೆ ಗೊತ್ತಿತ್ತು, ನೀನು ನನ್ನ ಹತ್ರ ಆ ಲಾಕರ್ನ ಓಪನ್ ಮಾಡ್ಬೇಕು ಅಂತ ಕೇಳ್ದೆ ಅಲ್ಲ, ಸೊ ನಿನಗಾಗಿ ನಾನು ಅದನ್ನ ಮಾಡಿದ್ದು, ನಿನಗೆ ಹೆಲ್ಪ್ ಮಾಡ್ದೆ ಅಂತ ಹೀರೋ ಹೇಳ್ಬೇಕಾದ್ರೇನೆ ಇವಾಗ್ಲೇನೆ ಹೀರೋಯಿನ್ಗೆ ಹೀರೋ ಅವಳನ್ನ ಲವ್ ಮಾಡ್ತಾ ಇರೋ ವಿಷಯ ಗೊತ್ತಾಗುತ್ತೆ. ಅದೇ ಸಮಯದಲ್ಲಿ ಈ ಜೋಯಲ್ ಇದಾಳಲ್ಲ, ಊರ್ ಜನ ಎಲ್ಲರಿಗೂ ಫೋನ್ ಮಾಡಿ ಎಡ್ವರ್ಡ್ ನನ್ನ ಹತ್ರ ಮಿಸ್ಬಿಹೇವ್ ಮಾಡ್ಬಿಟ್ಟ ಅಂತ ಸುಳ್ಳು ಹೇಳಿ ಸ್ಪ್ರೆಡ್ ಮಾಡ್ತಾ ಇದ್ದಾಳೆ. ಆದ್ರಿಂದ ಊರ್ ಜನ ಎಲ್ಲರೂ ಅದನ್ನ ನಂಬ್ಕೊಂಡು ನಮ್ಮ ಹೀರೋನ ಚೀಪ್ ಆಗಿ ತಿಳ್ಕೊತಾ ಇದ್ದಾರೆ, ಅವಳನ್ನ ವಿಲ್ಲನ್ ತರ ನೋಡ್ತಾ ಇದ್ದಾರೆ. ನಮ್ಮ ಹೀರೋನ ಎಲ್ಲರಿಗೂ ಹೇಗೆ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟ ಆಯ್ತೋ ಅದೇ ತರ ಇವಾಗ ಅವನನ್ನ ಹೇಟ್ ಮಾಡ್ತಾ ಇದ್ದಾರೆ ಜನ. ಆಮೇಲೆ ನಮ್ಮ ಹೀರೋನ ರಿಲೀಸ್ ಮಾಡಿ ಮನೆಗೆ ಕರ್ಕೊಂಡು ಬರ್ತಾರೆ. ಅವನನ್ನ ಕೂರ್ಸಿ ಅಡ್ವೈಸ್ ಮಾಡಿ ಸ್ವಲ್ಪ ದಿನ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಡ, ಮನೆ ಒಳಗಡೆನೆ ಇರು ಅಂತ ಹೇಳ್ತಾ ಇದ್ದಾರೆ ಬೆಕ್ ಮತ್ತೆ ತಂದೆ. ಇವಾಗ ಕ್ರಿಸ್ಮಸ್ ಟೈಮ್ ಹತ್ರ ಬರುತ್ತೆ. ಸೊ ನಮ್ಮ ಹೀರೋ ಹೀರೋಯಿನ್ ರೂಪದಲ್ಲಿ ಒಂದು ದೊಡ್ಡ ಐ ಸ್ಟ್ಯಾಚ್ಯೂನ ಕೆತ್ತುತ್ತಾ ಇರ್ತಾನೆ. ಆವಾಗ ಹೀರೋಯಿನ್ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಹೀರೋ ಕೆತ್ತುತ್ತಾ ಇರೋದು ಐ ಸ್ಟ್ಯಾಚ್ಯೂನೇ, ಅದು ಅವಳ ರೂಪದಲ್ಲೇ ಇರೋದ್ರಿಂದ ಆಶ್ಚರ್ಯವಾಗಿ ನೋಡ್ತಾ ಇರ್ತಾಳೆ. ಐ ಸ್ಟ್ಯಾಚ್ಯೂ ಅಲ್ವಾ, ಆದ್ರಿಂದ ನಮ್ಮ ಹೀರೋ ಐ ಸ್ಟ್ಯಾಚ್ಯೂನ ಕೆತ್ತಬೇಕಾದ್ರೆ ಆ ಜಾಗದಲ್ಲಿ ಸ್ನೋ ಬೀಳೋ ತರ ಆಗ್ತಾ ಇದೆ. ಸೊ ಹೀರೋಯಿನ್ ತುಂಬಾ ಖುಷಿಯಾಗಿ ಅದರಲ್ಲಿ ಆಟ ಆಡ್ತಾ ಇರ್ತಾಳೆ. ಆವಾಗ ಕರೆಕ್ಟ್ ಆಗಿ ಜಿಮ್ಮು ಹೀರೋಯಿನ್ ಅವಳ ಬಾಯ್ ಫ್ರೆಂಡ್ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಹೀರೋಯಿನ್ ರೂಪದಲ್ಲಿ ಸ್ಟ್ಯಾಚ್ಯೂ ಕೆತ್ತೋಕೋ ಹೀರೋಯಿನ್ ಅದರಲ್ಲಿ ಆಟ ಆಡ್ತಾ ಇರೋದನ್ನ ನೋಡಿ ಫುಲ್ ಟೆನ್ಷನ್ ಆಗ್ಬಿಟ್ಟು ನಿಲ್ಸು ಅಂತ ಜೋರಾಗಿ ಕಿರ್ಚ್ತಾನೆ. ಆವಾಗ ಹೀರೋ ಕೈ ಕತ್ರಿ ಅಲ್ವಾ, ಗೊತ್ತಿಲ್ಲದೆ ಹೀರೋಯಿನ್ ಕೈಗೆ ಏಟಾಗಿ ಬಿಡ್ತಾ ಇದೆ. ಚಿಕ್ಕ ಗಾಯ ಅಷ್ಟೇ, ಆದ್ರೂ ಈ ಜಿಮ್ಮು ಇದೇ ಚಾನ್ಸು ಅಂತ ನಮ್ಮ ಹೀರೋ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಅವನನ್ನ ಕಳಿಸ್ಬಿಡ್ತಾ ಇದ್ದಾನೆ. ಅದಕ್ಕೆ ಹೀರೋಯಿನ್ ಕೋಪ ಮಾಡ್ಕೊಂಡು ಜಿಮ್ ಜೊತೆ ಜಗಳ ಮಾಡಿ ಅವನನ್ನ ಮನೆ ಬಿಟ್ಟು ಹೊರಗಡೆ ಹೋಗೋಕೆ ಹೇಳಿ ಅವನ ಜೊತೆ ಬ್ರೇಕಪ್ ಮಾಡ್ಕೊಬಿಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಈ ಕಡೆ ನಮ್ಮ ಹೀರೋ ಬೇಜಾರಾಗಿ ಅವನು ಹಾಕೊಂಡಿರೋ ಡ್ರೆಸ್ ನ ಹರಿದು ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿಯವರೆಗೂ ನಮ್ಮ ಹೀರೋ ಗಿಡಗಳಲ್ಲಿ ಸ್ಟ್ಯಾಚ್ಯೂಗಳನ್ನ ಮಾಡಿಟ್ಟಿದ್ದಾನೆ ಅಲ್ವಾ, ಅವುಗಳನ್ನ ಅವನೇ ಕಟ್ ಮಾಡಿ ಹೋಗ್ತಾ ಇದ್ದಾನೆ. ಇದನ್ನ ನೋಡಿದ ಜನ ಪೊಲೀಸ್ಗೆ ಫೋನ್ ಮಾಡಿ ನಮ್ಮ ಹೀರೋ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಪೊಲೀಸು ಬೆಕ್ ಅವರ ಮನೆಗೆ ಬಂದು ಹೀರೋ ಬಗ್ಗೆ ವಿಚಾರಣೆ ಮಾಡ್ತಾ ಇರ್ಬೇಕಾದ್ರೆ ಗಿಲ್ಲಿ ನಮ್ಮ ಹೀರೋ ಸಿಕ್ಕಾಪಟ್ಟೆ ಕೋಪದಲ್ಲಿ ರೋಡ್ ಸೈಡ್ ಅಲ್ಲಿ ಕೂತಿರ್ತಾವನೆ. ಆವಾಗ ಒಂದು ನಾಯಿ ಅವನ ಪಕ್ಕದಲ್ಲಿ ಬಂದು ಕೂರ್ಬೇಕಾದ್ರೆ ನಮ್ಮ ಹೀರೋಗೆ ಅವನ ಕೋಪ ಕಡಿಮೆ ಆಗುತ್ತೆ. ಅದೇ ಸಮಯದಲ್ಲಿ ಪೊಲೀಸು ಹೀರೋನ ಹುಡುಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿ ನಮ್ಮ ಹೀರೋ ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತೆ ಬೆಕ್ ಅವರ ಮನೆಗೆ ಹೋಗ್ತಾನೆ. ಬೆಕ್ ಮನೆಯಲ್ಲಿ ಯಾರು ಇಲ್ಲ, ಎಲ್ಲರೂ ಹೀರೋನ ಹುಡಿಕೊಂಡು ಹೊರಗಡೆ ಹೋಗಿದ್ದಾರೆ. ಆದ್ರೆ ಹೀರೋಯಿನ್ ಒಬ್ಬಳೇ ಇದ್ದಾಳೆ ಮನೆಯಲ್ಲಿ. ಆವಾಗ ಹೀರೋಯಿನ್ ನಮ್ಮ ಹೀರೋನ ನೋಡಿ ಅವನ ಹತ್ರ ಬಂದು ಅವಳು ನಮ್ಮ ಹೀರೋನ ಲವ್ ಮಾಡೋ ವಿಷಯದ ಬಗ್ಗೆ ನಮ್ಮ ಹೀರೋಗೆ ಹೇಳ್ಕೊತಾಳೆ. ಆವಾಗ ನಮ್ಮ ಹೀರೋ ಯಾರಿಗೆಲ್ಲ ನನ್ನ ಇಷ್ಟ ಆಗುತ್ತೋ ಅವರನ್ನೆಲ್ಲ ನನ್ನ ಕತ್ತರಿ ಕೈಯಿಂದ ಕಟ್ ಮಾಡ್ತಾ ಇದ್ದೀನಿ, ಹರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಹೀರೋಯಿನ್ ಹತ್ರ ಇಂದ ದೂರಾನೇ ಇರ್ತಾನೆ ನಮ್ಮ ಹೀರೋ. ಅದೇ ಸಮಯದಲ್ಲಿ ಹೀರೋಯಿನ್ ಅವಳ ಎಕ್ಸ್ ಬಾಯ್ ಫ್ರೆಂಡ್ ಜಿಮ್ಮು ಫುಲ್ ಎಣ್ಣೆ ಹಾಕ್ಬಿಟ್ಟು ಹೀರೋಯಿನ್ ಜೊತೆ ಜಗಳ ಮಾಡೋಕೆ ಅಂತ ಅವನ ಟ್ರಕ್ ಕಾರನ್ನ ರ್ಯಾಶ್ ಆಗಿ ಓಡಿಸ್ಕೊಂಡು ಬರ್ತಾ ಇರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅವಳ ತಮ್ಮ ಕೆವಿನ್ ರೋಡ್ ಕ್ರಾಸ್ ಮಾಡೋಕೆ ಟ್ರೈ ಮಾಡ್ಬೇಕಾದ್ರೆ ಅವನನ್ನ ಡ್ಯಾಶ್ ಮಾಡೋಕೆ ಹೋಗ್ತಾ ಇದ್ದಾನೆ ಜಿಮ್. ಇದನ್ನ ನೋಡಿದ ನಮ್ಮ ಹೀರೋ ಸ್ಪೀಡ್ ಆಗಿ ಓಡಿ ಹೋಗಿ ಕೆವಿನ್ ಅನ್ನ ಕಾಪಾಡಬೇಕಾದ್ರೆ ನಮ್ಮ ಹೀರೋ ಕೈಯೇ ಸಿಸರ್ಸ್ ಅಲ್ವಾ, ಗೊತ್ತಿಲ್ಲದೆ ಆ ಹುಡುಗನಿಗೆ ಸ್ವಲ್ಪ ಏಟಾಗಿ ಬ್ಲಡ್ ಬರ್ತಾ ಇರುತ್ತೆ. ಆವಾಗ ಊರ್ ಜನ ಎಲ್ಲರೂ ಹೊರಗಡೆ ಬಂದು ನೋಡ್ಬೇಕಾದ್ರೆ ನಮ್ಮ ಎಡ್ವರ್ಡ್ ಕೆವಿನ್ ಅನ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇರೋ ಹಾಗೆ ಕಾಣುತ್ತೆ. ನೀನು ಒಬ್ಬ ಮರ್ಡರರ್, ನೀನು ಆ ಹುಡುಗನ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇದೀಯಾ ಅಂತ ನಮ್ಮ ಹೀರೋನ ಪೊಲೀಸ್ ಹತ್ರ ಸಿಗಾಕ್ಸೋಕೆ ಟ್ರೈ ಮಾಡ್ತಾರೆ ಜನ. ಪೊಲೀಸು ಹಿಡಿಯೋಕೆ ಬರ್ತಾ ಇದ್ದಾರೆ. ಆ ಗ್ಯಾಪ್ ಅಲ್ಲಿ ಎಕ್ಸ್ ಬಾಯ್ ಫ್ರೆಂಡ್ ಜಿಮ್ಮು ಅವನು ನಮ್ಮ ಹೀರೋ ಹತ್ರ ಜಗಳ ಮಾಡೋಕೆ ಟ್ರೈ ಮಾಡ್ಬೇಕಾದ್ರೆ ಎಲ್ಲರನ್ನು ಮೇಂಟೈನ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತೆ ನಮ್ಮ ಹೀರೋ ಆ ಬೆಟ್ಟದ ಮೇಲೆ ಅವನು ಇದ್ದ ಆ ಹಳೆ ಬಿಲ್ಡಿಂಗ್ ಒಳಗಡೆನೆ ಓಡಿ ಹೋಗಿ ಔಸ್ಕೋತಾ ಇದ್ದಾನೆ. ಪೊಲೀಸ್ ಆ ಬೆಟ್ಟದವರೆಗೂ ಚೇಸ್ ಮಾಡ್ಬಿಟ್ಟು ಆಮೇಲೆ ಎಡ್ವರ್ಡ್ ಇಷ್ಟು ವರ್ಷ ಕೆಳಗಡೆ ಬರ್ಲೇ ಇಲ್ಲ, ಇವಾಗ ಮತ್ತೆ ಆ ಬಿಲ್ಡಿಂಗ್ ಒಳಗಡೆನೆ ಹೋಗ್ಬಿಟ್ಟಿದ್ದಾನೆ. ಸೊ ಇನ್ ಮುಂದೆ
ಮುಂದೆ ಅವನು ಕೆಳಗಡೆ ಬರೋದೇ ಇಲ್ಲ, ಎಲ್ಲರೂ ಆರಾಮಾಗಿರಿ, ಇನ್ ಮುಂದೆ ಎಡ್ವರ್ಡ್ ಇಂದ ಯಾವುದೇ ಪ್ರಾಬ್ಲಮ್ ಇರಲ್ಲ, ತೊಂದ್ರೆ ಇರಲ್ಲ ಅಂತ ಹೇಳ್ಬಿಟ್ಟು ಕಾರ್ನ ತಗೊಂಡು ಹೋಗ್ಬಿಡ್ತಾ ಇದ್ದಾರೆ ಪೊಲೀಸ. ಆದ್ರೆ ನಮ್ಮ ಹೀರೋಯಿನ್ ಮಾತ್ರ ಒಂಟಿಯಾಗಿ ಆ ಬಿಲ್ಡಿಂಗ್ ಒಳಗಡೆ ಹೀರೋನ ನೋಡೋಕೆ ಹೋಗ್ತಾ ಇದ್ದಾಳೆ. ಅದೇ ಸಮಯದಲ್ಲಿ ಈ ಬ್ಯಾಡ್ ಆಂಟಿ ಜೋಯಲ್ ಇದ್ದಾಳಲ್ಲ, ಜನರನ್ನೆಲ್ಲ ಸೇರಿಸ್ಕೊಂಡು ಅವನನ್ನ ನಾನು ಸಾಯಿಸದೆ ಬಿಡಲ್ಲ, ಯಾವತ್ತಿದ್ರೂ ಅವನು ಮತ್ತೆ ಕೆಳಗಡೆ ಬಂದ್ರೆ ನಮಗೆ ಎಲ್ಲರಿಗೂ ಅದು ಅಪಾಯನೇ, ಅವನ ಕಥೆಯನ್ನ ನಾವು ಮುಗಿಸ್ಲೇಬೇಕು ಅಂತ ಜನರನ್ನ ಕರ್ಕೊಂಡು ಒಳಗಡೆ ಹೋಗ್ತಾ ಇದ್ದಾಳೆ. ಇಲ್ಲಿ ನಮ್ಮ ಹೀರೋನ ನೋಡಿ ನಿನಗೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ಇಲ್ಲ ನನಗೆ ಏನು ಪ್ರಾಬ್ಲಮ್ ಇಲ್ಲ, ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಆವಾಗ ಎಕ್ಸ್ ಬಾಯ್ ಫ್ರೆಂಡ್ ಜಿಮ್ಮು ಒಳಗಡೆ ಬಂದು ನಮ್ಮ ಹೀರೋ ಜೊತೆನು ಹೀರೋಯಿನ್ ಜೊತೆನು ಜಗಳ ಮಾಡ್ತಾ ಇದ್ದಾನೆ. ಹೀರೋಯಿನ್ಗೆ ಹಾಕಿ ಹೊಡಿತಾ ಇದ್ದಾನೆ ಜಿಮ್. ಸೊ ನಮ್ಮ ಎಡ್ವರ್ಡ್ ಟೆನ್ಷನ್ ಆಗಿ ಅವನ ಸಿಸರ್ ಹ್ಯಾಂಡ್ಸ್ ಇಂದಾನೆ ಜಿಮ್ ಅವನ ಹೊಟ್ಟೆಗೆ ಚುಚ್ಚಿ ವಿಂಡೋ ಇಂದ ಕೆಳಗಡೆ ತಳ್ಳಿಬಿಡ್ತಾ ಇದ್ದಾನೆ. ಅಷ್ಟೇ ಮುಗೀತು ಕೆಟ್ಟ ಬಾಯ್ ಫ್ರೆಂಡ್ ಜಿಮ್ ಅವನ ಕತೆ. ಇದನ್ನ ಒಳಗಡೆ ಬರ್ತಾ ಇದ್ದ ಜನರು ನೋಡ್ಬಿಡ್ತಾ ಇದ್ದಾರೆ. ಜಿಮ್ ಅನ್ನ ಕೊಂದಿದ್ದು ಎಡ್ವರ್ಡ್ ಅಂತ ಕನ್ಫರ್ಮ್ ಆಗುತ್ತೆ. ಅದಕ್ಕೆ ಹೀರೋಯಿನ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಇನ್ ಮುಂದೆ ನೀನು ಈ ಜಾಗವನ್ನ ಬಿಟ್ಟು ಹೊರಗಡೆ ಬರ್ಲೇಬೇಡ, ಹೊರಗಡೆ ಬಂದ್ರೆ ನಿನಗೆ ಅದು ತುಂಬಾ ದೊಡ್ಡ ಅಪಾಯ ಆಗುತ್ತೆ, ನಾನು ಹೊರಗಡೆ ಹೋಗಿ ಜನರ ಹತ್ರ ನೀನು ಸತ್ತೋಗ್ಬಿಟ್ಟೆ ಅಂತ ಹೇಳ್ಬಿಡ್ತೀನಿ, ಮತ್ತೆ ಈ ಜಾಗಕ್ಕೆ ಇನ್ಯಾವತ್ತೂ ನಾನು ಬರಲ್ಲ, ನೀನು ಹೊರಗಡೆ ಬರ್ಲೇಬಾರ್ದು ಆಯ್ತಾ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಅವನ ಕೈ ತರಾನೇ ತುಂಬಾ ಕೈಗಳನ್ನ ಅಲ್ಲಿ ಮಾಡಿಟ್ಟಿರ್ತಾರೆ. ಅದ್ರಲ್ಲಿ ಒಂದನ್ನ ತಗೊಂಡು ಹೊರಗಡೆ ಬಂದು ಜನರ ಹತ್ರ ಎಡ್ವರ್ಡ್ ತೀರೋಗ್ಬಿಟ್ಟ, ಜಿಮ್ ಮತ್ತೆ ಎಡ್ವರ್ಡ್ ಒಬ್ಬರಿಗೊಬ್ಬರು ಜಗಳ ಮಾಡ್ಕೊಂಡ್ರು, ಆ ಜಗಳದಲ್ಲಿ ಇಬ್ಬರು ತೀರೋದ್ರು ಅಂತ ಸಿಸರ್ ಕೈಯನ್ನ ತೋರಿಸ್ತಾಳೆ ನಮ್ಮ ಹೀರೋಯಿನ್. ನೋಡಿ ಬೇಕಾದ್ರೆ ಎಡ್ವರ್ಡ್ ಕೈ ನನ್ನ ಹತ್ರನೇ ಇದೆ, ನಂಬಿಕೆ ಇಲ್ಲ ಅಂದ್ರೆ ಮೇಲ್ಗಡೆ ಬನ್ನಿ, ಅವನ ಡೆಡ್ ಬಾಡಿ ಇಲ್ಲೇ ಬಿದ್ದಿದೆ ಅಂತ ಹೇಳ್ಬೇಕಾದ್ರೆ ಜನ ಯಾರಿಗೂ ಮೇಲ್ಗಡೆ ಹೋಗಿ ನೋಡೋ ಅಷ್ಟು ಧೈರ್ಯ ಇಲ್ಲ. ಎಡ್ವರ್ಡ್ ಸತ್ ಹೋದ, ಇನ್ ಮುಂದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹಾಗೆ ಎಲ್ಲರೂ ಯೂಟರ್ನ್ ಹಾಕಿ ಹೋಗ್ಬಿಡ್ತಾ ಇದ್ದಾರೆ. ಆಮೇಲೆ ಹೀರೋಯಿನ್ ಅವಳು ಅವಳ ಮನೆಗೆ ಹೋಗ್ಬಿಡ್ತಾ ಇದ್ದಾಳೆ. ಮತ್ತೆ ಎಡ್ವರ್ಡ್ ಅನ್ನ ಹೀರೋಯಿನ್ ಯಾವತ್ತೂ ನೋಡೇ ಇಲ್ಲ ಅಂತ ಕತೆನ ಮುಗಿಸ್ತಾ ಇದ್ದಾರೆ ಅಜ್ಜಿ. ಅದಕ್ಕೆ ಮೊಮ್ಮಗಳು ನಿಮಗೆ ಹೇಗೆ ಅಜ್ಜಿ ಅದು ಗೊತ್ತು ಅಂತ ಕೇಳ್ಬೇಕಾದ್ರೆ ನನಗೆ ಚೆನ್ನಾಗಿ ಗೊತ್ತು, ಎಡ್ವರ್ಡ್ ಇನ್ನ ಅಲ್ಲೇ ಇದ್ದಾನೆ, ಯಾಕೆ ಅಂದ್ರೆ ಅವನೊಬ್ಬ ಆರ್ಟಿಫಿಷಿಯಲ್ ಹ್ಯೂಮನಾಯ್ಡ್ ರೋಬೋಟ್ ಅನ್ನೋದ್ರಿಂದ ಅವನು ಇಮ್ಮೋರ್ಟಲೆ, ಜೀವಂತವಾಗೇ ಇರ್ತಾನೆ. ಇವಾಗ ಕೂಡ ಈ ಊರಲ್ಲಿ ಹನಿ ಬೀಳ್ತಾ ಇರೋ ರೀಸನ್ ಅವನು ಅಲ್ಲಿ ಐ ಸ್ಟ್ಯಾಚ್ಯೂಗಳನ್ನ ಕೆತ್ತೋದ್ರಿಂದಾನೆ ಅಂತ ಕತೆನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅಜ್ಜಿ. ಆವಾಗ್ಲೇನೆ ಈ ಅಜ್ಜಿ ಯಾರು ಅನ್ನೋದನ್ನ ರಿವೀಲ್ ಮಾಡ್ತಾರೆ. ಸೊ ಇಷ್ಟು ಹೊತ್ತು ಈ ಕತೆನ ನಮಗೆ ಹೇಳ್ತಾ ಇದ್ದ ಅಜ್ಜಿ ಬೇರೆ ಯಾರು ಇಲ್ಲ, ನಮ್ಮ ಹೀರೋಯಿನ್ ಕಿಮ್ಮೆ. ಅವಳಿಗೆ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಗಳು ಕೂಡ ಆಗಿ ವಯಸ್ಸಾಗಿ ಅಜ್ಜಿನೇ ಆಗ್ಬಿಟ್ಟಿದ್ದಾಳೆ. ಆದ್ರೆ ಇಲ್ಲಿ ನಮ್ಮ ಹೀರೋ ಎಡ್ವರ್ಡ್ ಹ್ಯೂಮನಾಯ್ಡ್ ರೋಬೋಟ್ ಇನ್ನುವೇ ಯಂಗ್ ಆಗಿ ಚೆನ್ನಾಗಿ ಇದ್ದಾನೆ. ಆ ಊರಲ್ಲಿ ಸ್ನೋ ಬೀಳೋಕೆ ರೀಸನ್ ನಮ್ಮ ಎಡ್ವರ್ಡ್ ಐ ಸ್ಟ್ಯಾಚ್ಯೂಗಳನ್ನ ಕೆತ್ತೋದ್ರಿಂದಾನೆ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ನಮ್ಮ ಹೀರೋ ಹೊರಗಡೆ ಪ್ರಪಂಚಕ್ಕೆ ಬಂದಾಗ ಅವನು ಏನೆಲ್ಲ ನೋಡಿದ್ನೋ ಅವನ್ನೆಲ್ಲ ಸ್ಟ್ಯಾಚ್ಯೂ ಆಗಿ ಮಾಡಿಡ್ತಾ ಇದ್ದಾನೆ ನಮ್ಮ ಹೀರೋ ಎಡ್ವರ್ಡ್. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.